ಏನ್ ಬ್ಯಾಟಿಂಗ್ ಗುರು, ಎರಡೂ ತಂಡಗಳು ಅಪ್ಪ ದೇವ 500+ ರನ್ಸ್ ಎರಡು ಇನ್ನಿಂಗ್ಸ್ ಸೇರ್ಬಿಟ್ಟು. ಅಂಡ್ SRH ಅಂತೂ ಏನ್ ಹೊಡಿತಾರೆ ಗುರು ಈ ಬ್ಯಾಟ್ಸ್ಮನ್ಗಳು. ಅಂಡ್ SRH ಬ್ಯಾಟರ್ಸ್ ಅಂತೂ ಅದ್ಭುತ ಅಂಡ್ ಅದ್ಭುತ ಗುರು. T20ಗೆ ಹೇಳ್ ಮಾಡಿಸಿದಂತ ಒಂದು ಟೀಮು. ಅಂಡ್ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ತಗೊಳ್ಳಿ, ಏನ್ ಚಚ್ಚಿ ಬಿಸಾಕ್ತಾರೆ ಗುರು. ಹುಚ್ಚು ನಾಯಿ ಹೊಡೆದಂಗೆ ಹೊಡಿತಾರಲ್ಲ ಗುರು ಇವರು. ಅಂಡ್ ಅದಕ್ಕೆ ಸೇರ್ಕೊಂಡಿರುವಂಥದ್ದು ಈ ಸೀಸನ್ ಅಲ್ಲಿ ಇಶಾನ್ ಕಿಶನ್. ಎಂತ ಬ್ಯಾಟಿಂಗ್ ಗುರು ಆ ಮನುಷ್ಯಂದು. 106 in 47 ಡೆಲಿವರೀಸ್, ಸಖತ್ತಾಗಿ ಆಡಿದ್ದಾರೆ. ಆ್ಯಂಡ್ ಇವಾಗ ಇನ್ನೂ ಸ್ಟ್ರಾಂಗ್ ಆಗಿದೆ SRH ಬ್ಯಾಟಿಂಗು ಲಾಸ್ಟ್ ಇಯರ್ಗೆ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಶಾನ್ ಕಿಶನ್ ಆ್ಯಂಡ್ SRH ಯಾವ ರೀತಿಯಲ್ಲಿ ಆಡ್ತಾ ಇದೆ ಸೊ ಲಾಸ್ಟ್ ಸೀಸನ್ನಿಂದ, ಆ್ಯಂಡ್ ಅದೇ ರೀತಿಯಲ್ಲಿ ಬ್ಯಾಟಿಂಗ್ ಆಡೋವಂಥ ಒಂದು ಕೆಪಾಸಿಟಿ ಇರೋವಂಥ ಬ್ಯಾಟರು ಅದು ಇಶಾನ್ ಕಿಶನ್. ಆ್ಯಂಡ್ ಅವ್ರು ಬಂದಾದ್ಮೇಲೆ ಇನ್ನೂ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ತೀನಿ. ಆ್ಯಂಡ್ SRH ತಂಡ. ಆ್ಯಂಡ್ ಒಬ್ರದಾದ್ರೂ 200 ಸ್ಟ್ರೈಕ್ ರೇಟ್ಗಿಂತ ಕೆಳಗಡೆಗಿದೆಯಾ? ಚಾನ್ಸೇ ಇಲ್ಲ. ಎಲ್ಲರದು ಪ್ರತಿಯೊಬ್ಬ ಯಾರ್ಯಾರು ರನ್ ಹೊಡೆದಾರೆ ಇವತ್ತು ಎಲ್ಲರದು ಕೂಡ ಅಷ್ಟೇನೆ 200+ ಇದೆ. ಸ್ಟಾರ್ಟಿಂಗ್ ಇಂದ ಅಭಿಷೇಕ್ ಶರ್ಮಾ ಇಂದ ಕೆಳಗಡೆಗೆ ನೀವು ಸೊ ಅಲ್ಲಿ ವರ್ಮಾ ತಗೊಂಡ್ರು ಕೂಡ 200+ ಸ್ಟ್ರೈಕ್ ರೇಟ್ ಇರುವಂಥದ್ದು ಒಂದು ರೀತಿಯಲ್ಲಿ ಇದು ರೆಕಾರ್ಡ್ ಅಂತ ನನಗನ್ಸುತ್ತೆ. ಯಾಕಂದ್ರೆ 200+, ಒಬ್ರದ್ದು ಕೂಡ 200 ಕೆಳಗಡೆ ಇಲ್ವೇ ಇಲ್ಲ ನೀವು ಆ ಥರ ನೋಡ್ತಾ ಇದ್ರೆ. ಆ್ಯಂಡ್ ಕರೆಕ್ಟಾಗಿರೋವಂಥ ಇಂಟೆಂಟ್ ಇಟ್ಕೊಂಡು ಬರ್ತಿದ್ದಾರೆ. ಆ್ಯಂಡ್ ಅವ್ರದ್ದು ಅಂದರೆ ಸ್ಟ್ರಾಟಜಿನೇ ಒಂಥರ ಚೆನ್ನಾಗಿದೆ ಅವ್ರದ್ದು. ಬರೋವಂಥ ಒಂದು ಅಂದರೆ 200 ಹೊಡಿತಾ ಇರ್ಬೇಕು ಅಷ್ಟೇ. ನಾವು ನಮ್ದೇನಾದರೂ ಕೂಡ 200 ಟಾರ್ಗೆಟ್, ಎಂಥ ಪಿಚ್ ಇರಲಿ ಏನೇ ಇರಲಿ, ಫಸ್ಟ್ ಬ್ಯಾಟಿಂಗ್ ಇದ್ದರೆ 200 ಮೇಲೆ ಹೊಡಿಲೇಬೇಕು ಅನ್ನೋ ರೀತಿಯಲ್ಲಿ ಸೊ ಬ್ಯಾಟಿಂಗ್ ಬರ್ತಾ ಇದ್ದಾರೆ. ಆ್ಯಂಡ್ 44 ರನ್ಸ್. ಆ್ಯಂಡ್ ಅಗೇನ್ RR ಕಡೆಯಿಂದ ಕೂಡ ಅಷ್ಟೇ, ಅವರು ಸಖತ್ತಾಗಿ ಆಡಿದ್ರು. ಅವರು 242 ರನ್ಸ್ ಹೊಡಿತಾರೆ 20 ಓವರಲ್ಲಿ. ಆ್ಯಂಡ್ ಸಖತ್ತಾಗಿರುವಂಥ ಚೇಸ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಸ್ಯಾಮ್ಸನ್ ಅದ್ಭುತವಾಗಿ ಆಡಿದ್ರು. ಆ್ಯಂಡ್ ಜೈಸ್ವಾಲ್ ಬೇಗ ಔಟ್ ಆಗ್ತಾರೆ. ಆ್ಯಂಡ್ ಪರಾಗು ಕೂಡ ಫಸ್ಟ್ ಬಾಲಲ್ಲೇ ಮೇ ಬಿ ಔಟ್ ಆದರು ಅಂತ ಅನ್ಸುತ್ತೆ. ಬಟ್ ಆದರೂ ಕೂಡ ಸ್ಯಾಮ್ಸನ್ ಆ್ಯಂಡ್ ಧ್ರುವ್ ಜುರೆಲ್ ಅದ್ಭುತವಾಗಿ ಆಡಿದ್ದಾರೆ. ಆ್ಯಂಡ್ 242 ಆ್ಯಂಡ್ 286 ಹೊಡೆದ್ರು ಕೂಡ ಸೊ ಬಟ್ ಇಲ್ಲಿ 44 ರನ್ಗಳಿಂದನೇ ಸೋಲ್ತಾರೆ. ಬಟ್ ಆದರೂ ಒಂದು ಒಳ್ಳೆ ಚೇಸ್ ಅಂತಲೇ ಹೇಳ್ತೀನಿ ನಾನು. ಆ್ಯಂಡ್ ಹೈಯೆಸ್ಟ್ ಟಾಪ್ 5 ಒಂದು ಸ್ಕೋರ್ ತೊಗೊಂಡ್ರೆ IPL ಹಿಸ್ಟ್ರಿನಲ್ಲಿ 5 ಸ್ಕೋರ್ಗಳು ಇವ್ರದೇ ಬರುತ್ತೆ. ಒಂದು ಸೆಂಟ್ರಲ್ಲಿ KKR ಇದೆ ಬಿಟ್ಟರೆ, ಆ್ಯಂಡ್ ನೀನು ಮಿಕ್ಕಿದಂಥ ಎಲ್ಲನೂ ಕೂಡ SRH ಇರುವಂಥದ್ದು 287, 286, 277. ಸೊ ಯಾವ ಮಟ್ಟಕ್ಕೆ ಆಡ್ತಾರೆ ಅಂತಂದರೆ ಇವರು ನಿಜವಾಗ್ಲೂ ಲಾಸ್ಟ್ ಇಯರಲ್ಲಿ SRH ಬಂದಿರೋ ರೀತಿ ನೋಡ್ತಾ ಇದ್ರೆ ಆ್ಯಂಡ್ ಒಂದು ಬೇರೆ ರೀತಿಯಲ್ಲೇ T20 ಗೇಮ್ನ ತೊಗೊಂಡು ಹೋಗಿದ್ದಾರೆ ಅಂತ ನನಗನ್ನಿಸ್ತಿದೆ. ಆ್ಯಂಡ್ ಅದ್ಭುತವಾಗಿ ಆಡಿದ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ಟಾಸ್ ಗೆದ್ದಂತಹ ಇಲ್ಲಿ ಪರಾಗ್ ಅವರು ಸೊ ಫಸ್ಟ್ ಬೌಲಿಂಗ್ನ ತೊಗೊತಾರೆ. ಆ್ಯಂಡ್ SRHಗೆ ಬ್ಯಾಟಿಂಗ್ ಇಳಿಸ್ತಾರೆ. ಆ್ಯಂಡ್ ಮೇ ಬಿ ಅಲ್ಲೇ ತಪ್ಪು ಮಾಡಿದ್ರು ಅಂತ ನನಗನ್ಸುತ್ತೆ ಅವರು. ಬಟ್ ಸ್ಟಾರ್ಟಿಂಗಿಂದ ಅಭಿಷೇಕ್ ಶರ್ಮಾ ಆ್ಯಂಡ್ ಟ್ರೇವಿಸ್ ಹೆಡ್ ಲಾಸ್ಟ್ ಇಯರ್ ಎಲ್ಲಿ ಬಿಟ್ಟಿದ್ರು ಸೊ ಅಲ್ಲಿಂದನೇ ಶುರು ಹಚ್ಕೊತಾರೆ. ಆ್ಯಂಡ್ ಅಭಿಷೇಕ್ ಶರ್ಮಾ ಜಾಸ್ತಿ ಒಂದು ನಿಲ್ಲಲ್ಲ, 24 in 11 ಬಾಲ್ಸು. ಬಟ್ ಪವರ್ ಪ್ಲೇನಲ್ಲಂತೂ ಅದ್ಭುತವಾಗಿ ಆಡಿದ್ರು. ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ಒಂದು 79 or 90 ಅಂತ ಅನಿಸುತ್ತೆ ಫಸ್ಟ್ ಪವರ್ ಪ್ಲೇನಲ್ಲಿ. ಅದ್ಭುತವಾಗಿ ಆಡಿದ್ರು. ಆ್ಯಂಡ್ ಅಭಿಷೇಕ್ ಶರ್ಮಾ ಅವರು ಸೊ ಮಹೇಶ ತೀಕ್ಷ್ಣ ಅವರ ಬೌಲಿಂಗಲ್ಲಿ ಜೈಸ್ವಾಲ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಟ್ರೇವಿಸ್ ಹೆಡ್ ಆ್ಯಂಡ್ ಇಶಾನ್ ಕಿಶನ್ ಜೋಡಿ ಆಗ್ತಾರೆ. ಎಂಥ ಬ್ಯಾಟಿಂಗರು ಇಬ್ಬರದು, ಯಪ್ಪು ದೇವ. ಸೊ ಆ್ಯಂಡ್ 9.3 ಓವರ್ಸಲ್ಲಿನೇ ಸೊ 130 ರನ್ ಹೊಡಿತಾರೆ. ಅಂದರೆ 10 ಓವರ್ ಒಳಗಡೆ ಆಲ್ಮೋಸ್ಟ್ 130 ರನ್ಸ್ಗಳನ್ನ ಬಾರಿಸ್ಬಿಡ್ತಾರೆ. ಆ್ಯಂಡ್ ಟ್ರೇವಿಸ್ ಹೆಡ್ 67 in 31 ಬಾಲ್, ಅಗೇನ್ 216 ಸ್ಟ್ರೈಕ್ ರೇಟಲ್ಲಿ ಹೊಡಿತಾರೆ. ಆ್ಯಂಡ್ ಅವರು ಕೂಡ ಸೊ ದೇಶ್ ಪಾಂಡೆ ಅವರ ಒಂದು ಬೌಲಿಂಗಲ್ಲಿ ಸೊ ಔಟ್ ಆಗ್ತಾರೆ 67 ರನ್ ಮಾಡಿ. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ಬರ್ತಾರೆ ಇಶಾನ್ ಕಿಶನ್ ಜೊತೆಗೆ. ಆ್ಯಂಡ್ ಇಬ್ಬರು ಸೇರ್ಕೊಂಡು ಅವರು ಬಾರಿಸ್ತಾ ಇರೋದೇ ಬಂದಂಗೆ ಬಾರಿಸ್ತಾ ಇರ್ತಾರೆ. ನಿಂತ್ಕೊಂಡು ನೋಡೋದೇ ಅಲ್ಲ ಅಲ್ಲಿ. ಅವ್ರು ಆಲ್ರೆಡಿ ಫಿಕ್ಸ್ ಆಗಿದೆ T20 ಗೇಮ್ ಅಂದರೆ ಹಿಂಗೆ ಆಡಬೇಕು. ಆ್ಯಂಡ್ ಈ ಬಾರಿ ಡೆಪ್ತು ಕೂಡ ಇದೆ ಅವ್ರಿಗೆ. ಸೊ ಅದಕ್ಕೋಸ್ಕರ ಇಶಾನ್ ಕಿಶನ್ ನಿತೀಶ್ ಕುಮಾರ್ ರೆಡ್ಡಿ ಅದ್ಭುತವಾಗಿ ಸರಿಯಾಗಿ ಹೊಡೆದ್ರು. ಸೊ ಅಗೇನ್ ಇಶಾನ್ ಕಿಶನ್ ಬಗ್ಗೆ ಮಾತಾಡಬೇಕು ಅಂತಂದರೆ 106 ಸೆಂಚುರಿ. ಸೊ ಈ ಇಯರ್ IPL ಅಲ್ಲಿ ಫಸ್ಟ್ ಸೆಂಚುರಿ ಅಂತ ಅನ್ಸುತ್ತೆ. ಮೇ ಬಿ ಅವ್ರ ಕೆರಿಯರಲ್ಲೂ ಕೂಡ ಸೊ T20 ಅಥವಾ IPL ಅಲ್ಲಿ ಫಸ್ಟ್ ಸೆಂಚುರಿ ಅಂತ ಅನ್ಸುತ್ತೆ. 106 ರನ್ನು 47 ಬಾಲಲ್ಲಿ 11 ಬೌಂಡ್ರಿ 6 ಸಿಕ್ಸರ್ಗಳನ್ನ ಬಾರಿಸಿ ಅವರು ಕೂಡ ಅಷ್ಟೇ 225 ಸ್ಟ್ರೈಕ್ ರೇಟಲ್ಲಿ ತಮ್ಮ ಸೆಂಚುರಿನ ಕಂಪ್ಲೀಟ್ ಮಾಡ್ತಾರೆ. ಆ್ಯಂಡ್ ಅವ್ರು ನಾಟ್ ಔಟ್ ಆಗಿ ಉಳಿತಾರೆ, ಅದು ಒಂದು ಒಳ್ಳೆ ವಿಷಯ. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ಸೊ 15 ಬಾಲಲ್ಲಿ 30 ರನ್ 4 ಬೌಂಡ್ರಿ 1 ಸಿಕ್ಸ್, ಅವ್ರದ್ದು ಕರೆಕ್ಟಾಗಿ 200 ಇದೆ. ಸೊ ಅದಕ್ಕೋಸ್ಕರ ನಡೆಯುವಂಥದ್ದು. ಒಬ್ರದ್ದು ಕೂಡ ಕೆಳಗಡೆ ಇಲ್ಲ, 200 ಕೆಳಗಡೆ ಇಲ್ಲವೇ ಇಲ್ಲ, ಎಲ್ಲ 200 ಮೇಲೇ ಇದೆ ಸ್ಟ್ರೈಕ್ ರೇಟು. ಅಗೇನ್ ಲಾಸ್ಟಿಗೆ ಬಂದಂಥ ಕ್ಲಾಸೆನ್ ಅವರು ಸೊ ಅವರು ಅಷ್ಟೇ 34 ರನ್ನು 14 ಬಾಲಲ್ಲಿ ಸಂದೀಪ್ ಶರ್ಮಾ ಬೌಲಿಂಗಲ್ಲಿ ಔಟ್ ಆಗ್ತಾರೆ. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಅಷ್ಟೇ ಸೊ ಮಹೇಶ ತೀಕ್ಷ್ಣ ಅವರ ಒಂದು ಬೌಲಿಂಗಲ್ಲಿ ಜೈಸ್ವಾಲ್ ಅವರಿಗೆ ಕ್ಯಾಚ್ ಕೊಟ್ಟು ಅವರು ಕೂಡ ಔಟ್ ಆಗ್ತಾರೆ. ಆ್ಯಂಡ್ ಲಾಸ್ಟಿಗೆ ಬಂದಂಥ ವರ್ಮಾ ಅವರು ಸೊ ಅವರು 7 ರನ್ನು 3 ಬಾಲಲ್ಲಿ 1 ಸಿಕ್ಸ್ ತೊಗೊತಾರೆ. ಆ್ಯಂಡ್ ಕೆಳಗಡೆಗೆ ಮನೋಹರ್ ಅವರು ಸೊ ಫಸ್ಟ್ ಬಾಲಲ್ಲಿ ಔಟ್ ಆಗ್ತಾರೆ ರನ್ ಹೊಡೆಯುವಂಥ ಇದರಲ್ಲಿ. ಆ್ಯಂಡ್ ಕುಮಿನ್ಸ್ ಅಷ್ಟೇ ಸೊ 1 ಬಾಲು ಡಾಟ್ ಬಾಲ್ ಮಾಡ್ತಾರೆ. ಸೊ ಅವರು ಕೂಡ ಯಾವುದೇ ಸ್ಕೋರ್ ಮಾಡಲ್ಲ. ಬಟ್ 286 ರನ್ ಹೊಡಿತಾರೆ. ಆ್ಯಂಡ್ ಈ ಒಂದು ಬಾಲಿಂಗ್ ನೋಡೋಕೆ ಹೋದರೆ
ಇಲ್ಲಿ ನೋಡಿ ಫಾರೂಕಿ, ಸೊ ಅವರು 3 ಓವರಲ್ಲಿ 49 ರನ್ನು, 16.33 ಇದೆ, ಸೊ ಎಕಾನಮಿ ರೇಟು. ಆ್ಯಂಡ್ ಮಹೇಶ ತೀಕ್ಷಣ 2 ವಿಕೆಟ್ ತೊಗೊತಾರೆ, ಆದರೂ ಕೂಡ 4 ಓವರಲ್ಲಿ 52 ರನ್ನು, 13 ಎಕಾನಮಿ ಇದೆ. ಆ್ಯಂಡ್ ಇಲ್ಲಿ ನೋಡಿ ಆರ್ಚರ್, ವರ್ಲ್ಡ್ ಕ್ಲಾಸ್ ಬೌಲರ್ ಅಂತ ಏನು ಮಟ್ಟಿಗೆ ಓವರ್ ರೇಟ್ ಮಾಡ್ತಾರೆ. ಇಲ್ಲಿ 4 ಓವರಲ್ಲಿ 76 ರನ್ನು ಗುರು, 19 ಎಕಾನಮಿ ರೇಟು. ಯಾವ ಮಟ್ಟಿಗೆ ಬಾರಿಸಿದ್ರು ಅಂತಂದರೆ, ಒಂದು ಹೇಳಿದ್ನಲ್ಲ ಹುಚ್ಚನಾಗಿ ಹೊಡೆದಂಗೆ ಹೊಡೆದ್ರು ಅಂತ, ನಿಜವಾಗ್ಲೂ ಹುಚ್ಚನಾಗಿ ಹೊಡೆದಂಗೆ ಹೊಡೆದಿದ್ದಾರೆ. ಜೋಫ್ರಾ ಆರ್ಚರ್ ಈ ಒಬ್ಬ ಬೌಲರ್ಗೆ ಈ ಒಂದು ಮಟ್ಟಿಗೆ ಹೊಡಿತಾರೆ ಅಂತ ಯಾವತ್ತಾದರೂ ಯಾರಾದರೂ ಅಂದ್ಕೊಂಡಿದ್ರಾ? ವರ್ಲ್ಡ್ ಕ್ಲಾಸ್ ಬೌಲರ್ ಅಂತ ಹೈಪ್ ಕೊಡ್ತಾರೆ, ಬಟ್ ನಿಜವಾಗ್ಲೂ IPL ಅನ್ನೋದನ್ನಿದೆಯಲ್ಲ, ಇಲ್ಲಿ ಬೌಲರ್ಗಳಿಗೆ ಒಂದು ರೀತಿಯಲ್ಲಿ ಕಠಿಣ ಪರೀಕ್ಷೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಂದೀಪ್ ಶರ್ಮಾ ನಾರ್ಮಲಿ ಇಷ್ಟು ದುಬಾರಿ ಆಗಲ್ಲ, ಅವರು 4 ಓವರಲ್ಲಿ 51 ರನ್ ಕೊಡ್ತಾರೆ, ಬಟ್ 1 ವಿಕೆಟ್ ತೊಗೊತಾರೆ. ಆ್ಯಂಡ್ ನಿತೀಶ್ ರಾಣಾ 1 ಓವರ್ ಹಾಕ್ತಾರೆ, 9 ರನ್ ಕೊಡ್ತಾರೆ. ಬಟ್ ದೇಶಪಾಂಡೆ ಸ್ವಲ್ಪ ಡೀಸೆಂಟಾಗಿ ಮಾಡಿದ್ರು ಅಂತ ಹೇಳ್ತೀನಿ. ವಿಕೆಟ್ ತೆಗೆದ್ರು, 3 ವಿಕೆಟು, ಜೊತೆಗೆ 4 ಓವರ್ 44 ರನ್ನು. ಇವ್ರನ್ನ ಡೀಸೆಂಟ್ ಅಂತ ಹೇಳ್ತಾ ಇದ್ವಿ, 44 ರನ್ ಕೊಟ್ಟವ್ರಿಗೆ ದುಬಾರಿ ಅಂತ ಹೇಳ್ದೇನೆ ಡೀಸೆಂಟಾಗಿ ಅಂತ ಇದೀವಿ ಅಂತಂದರೆ, ಬಟ್ SRH ಮುಂದೆ ಒಂದು 10 ರನ್ಸ್ ಪರ್ ಓವರ್ ಕೊಟ್ಟರೆ ಒಂದು ರೀತಿಯಲ್ಲಿ ಚೆನ್ನಾಗಿ ಮಾಡಿದ್ರು ಅನ್ನೋ ರೇಂಜಿಗೆ ಆಗಿದೆ. ಯಾಕಂದರೆ ಆ ರೇಂಜಿಗೆ ಬಾರಿಸ್ತಾರೆ ಅವರು, ಅದ್ಭುತವಾಗಿ ಆಡಿದ್ರು. ಆ್ಯಂಡ್ ದೇಶಪಾಂಡೆ ಅದೇ ಮೊದಲು ಹೇಳಿದಾಗೆ 3 ವಿಕೆಟ್ ತೆಗಿತಾರೆ. ಆ್ಯಂಡ್ ಸ್ಲೋವರ್ಗಳ ಚೆನ್ನಾಗಿ ಟ್ರೈ ಮಾಡಿದ್ರು, ಸೊ ವೈಡ್ ಯಾರ್ಕರ್ಗಳು ಸ್ವಲ್ಪ ಡೀಸೆಂಟಾಗಿ ಮಾಡಿದ್ರು ಅಂತ ಹೇಳ್ತೀನಿ. ಆ್ಯಂಡ್ ಈ ಒಂದು 287 ರನ್ಗಳ ಒಂದು ಚೇಸ್ನ ಬೆನ್ನತ್ತದಂತಹ ಹಾಗೆ ನಮ್ಮ RR ಅವರು, ಸೊ ಸ್ಟಾರ್ಟಿಂಗಲ್ಲಿ ಜೈಸ್ವಾಲ್ ಅವರು ಅಲ್ಲಿ ಔಟ್ ಆಗ್ತಾರೆ. ಸೊ ಅಭಿನವ್ ಮನೋಹರ್ ಕ್ಯಾಚ್ ಕೊಟ್ಬಿಟ್ಟು ಸಿಮರ್ಜಿತ್ ಸಿಂಗ್ ಬೌಲಿಂಗಲ್ಲಿ. ಆ್ಯಂಡ್ ಸ್ಯಾಮ್ಸನ್ ಒಂದು ಕಡೆಗೆ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಜೈಸ್ವಾಲ್ ಔಟ್ ಆದಮೇಲೆ ಪರಾಗ್ ಬಂದರು. ಆ್ಯಂಡ್ ಅವರು ಕೂಡ ಜಾಸ್ತಿ ಹೊತ್ತು ನಿಲ್ಲಿಲ್ಲ, ಸೊ ಒಂದು ಬೌಂಡ್ರಿ ತೊಗೊತಾರೆ. ಆ್ಯಂಡ್ ನೆಕ್ಸ್ಟ್ ಬಾಲಲ್ಲಿ ಔಟ್ ಕೂಡ ಹಾಕ್ತಾರೆ, ಪ್ಯಾಟ್ ಕುಮಿನ್ಸ್ ಅವ್ರಿಗೆ ಕ್ಯಾಚ್ ಕೊಟ್ಟು, ಸೊ ಸಮರ್ಜಿತ್ ಅವರ ಒಂದು ಸಿಂಗ್ ಬೌಲಿಂಗಲ್ಲಿ. ಆ್ಯಂಡ್ ಒಂದೇ ಓವರಲ್ಲಿ 2 ವಿಕೆಟ್ ಹೋಗುತ್ತೆ. ಆ್ಯಂಡ್ ಅಲ್ಲಿ RR ಅವರು ಎಲ್ಲೋ ಬ್ಯಾಕ್ ಫುಟಲ್ಲಿ ಬಂದರು ಅಂತ ಅನ್ಸುತ್ತೆ. ನಾರ್ಮಲಿ 287 ರನ್ನ ಚೇಸ್ ಮಾಡ್ತಾರೆ ಅನ್ನೋದೇ ಬಟ್ ಕಷ್ಟದ ಕೆಲಸ. ಬಟ್ ಅಟ್ಲೀಸ್ಟ್ ಒಂದು 10 ಹತ್ರ ಹೋದರೆ ಮುಂದೆ ನೆಟ್ ರನ್ ರೇಟಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ RRಗೆ. ಬಟ್ ಅವ್ರನ್ನ ಚೆನ್ನಾಗೇ ಮಾಡಿದ್ರು ಅಂತ ನನಗನ್ಸುತ್ತೆ. ಆ್ಯಂಡ್ ಅಲ್ಲಿ ಪರಾಗ್ ಔಟ್ ಆದಮೇಲೆ ನಿತೀಶ್ ರಾಣಾ ಬರ್ತಾರೆ, ಸೊ ಅವರು ಕೂಡ 2 ಬೌಂಡ್ರಿ ಹೊಡಿತಾರೆ. ಬಟ್ ಜಾಸ್ತಿ ಹೊತ್ತಿನಲ್ಲ ಮೊಹಮ್ಮದ್ ಶಮಿ ಅವರ ಬೌಲಿಂಗಲ್ಲಿ ಕುಮಿನ್ಸ್ ಅವರಿಗೆ ಒಂದು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಬಟ್ ಒಂದು ಕಡೆಗೆ ಸ್ಯಾಮ್ಸನ್ ಅವರು ಸಖತ್ತಾಗಿರುವಂಥ ಬೌಂಡ್ರಿಗಳನ್ನೆಲ್ಲ ಚೆನ್ನಾಗಿ ಹೊಡಿತಾ ಇದ್ರು. ಆ್ಯಂಡ್ ಸ್ಪಿನ್ನರ್ಗಳಿಗೆ ಸ್ಯಾಮ್ಸನ್ಗೂ ಕೂಡ ಇವರಿಗೆ ಜಾಂಪಾಗೂ ಕೂಡ ಒಳ್ಳೆ ಚಾರ್ಜ್ ತೊಗೊಂಡ್ರು ಅಂತ ಹೇಳ್ತೀನಿ. ಅದಾದಮೇಲೆ ಬಂದ ಜುರೇಲ್ ತುಂಬ ಚೆನ್ನಾಗಿ ಆಡಿದ್ರು. ಹಂಗೆ ನೋಡೋಕೆ ಸ್ಯಾಮ್ಸನ್ಗಿಂತ ತುಂಬ ಚೆನ್ನಾಗಿ ಆಡಿದ್ರು. 35 ಬಾಲಲ್ಲಿ 70 ರನ್ನು. ಸೊ ಒಂದು ಆ ಚೇಸ್ಗೆ ಒಂದು ಒಳ್ಳೆ ಟ್ರೈ ಮಾಡಿದ್ರು ಅಂತ ಹೇಳ್ತೀನಿ. ಸ್ಯಾಮ್ಸನ್ ಆ್ಯಂಡ್ ಜುರೇಲ್ ಇಬ್ಬರು ಕೂಡ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ತೊಗೊಂಡು ಬರ್ತಾರೆ. ಇಬ್ಬರು ಕೂಡ ಒಂದು ಒಳ್ಳೆ ಸ್ಕೋರ್ನ ಮಾಡ್ತಾರೆ. ಸ್ಯಾಮ್ಸನ್ 66 ಮಾಡಿದ್ರೆ, ಆ್ಯಂಡ್ ಇಲ್ಲಿ ಜುರೇಲ್ ಅವರು 30 ರನ್ ಹೊಡಿತಾರೆ 35 ಬಾಲಲ್ಲಿ. ಆಲ್ಮೋಸ್ಟ್ ಎಲ್ಲ 200 ಸ್ಟ್ರೈಕ್ ರೇಟಲ್ಲಿ ಹೊಡಿತಾರೆ. ಆ್ಯಂಡ್ ಕೊನೆಗೆ ಬಂದಂತಹ ಶಿವಮ್ ಧೂಬೆ ಆದರೂ ಆಗಿರ್ಬೋದು, ಆ್ಯಂಡ್ ಇಲ್ಲಿ ಹೆಟ್ಮೇರ್ ಆದರೂ ಆಗಿರ್ಬೋದು, ಶುಭಮ್ ಧೂಬೆ ಆದರೂ ಆಗಿರ್ಬೋದು, ಆ್ಯಂಡ್ ಹೆಟ್ಮೇರ್ ಆದರೂ ಆಗಿರ್ಬೋದು, ಇಬ್ಬರು ಕೂಡ ಅಷ್ಟೇ. ಸೊ ತುಂಬ ಚೆನ್ನಾಗಿ ಟ್ರೈ ಮಾಡಿದ್ರೆ, ಅಂದರೆ ಲಾಸ್ಟಿಗೆ ಅವರಿಗೆ ಆಲ್ಮೋಸ್ಟ್ ಎಲ್ಲ 15 ಒಂದು ಮೇಲೇ ಇತ್ತು, ಸೊ ರಿಕ್ವೈರ್ಡ್ ರನ್ ರೇಟು. ಸೊ ಅಲ್ಲಿ ಏನೂ ಮಾಡಲಿಕ್ಕಾಗಲ್ಲ. ಸೊ ಹೆಟ್ಮೇರ್ 42 ರನ್ನು 23 ಬಾಲಲ್ಲಿ, ಆ್ಯಂಡ್ ಶುಭಮ್ ಧೂಬೆ 34 ರನ್ನು 11 ಬಾಲಲ್ಲಿ. ಆ್ಯಂಡ್ ನನಗೆ ತುಂಬ ಇಂಪ್ರೆಸ್ ಮಾಡಿರುವಂಥದ್ದು ಶುಭಮ್ ಧೂಬೆ ಅವರು. ಆ್ಯಂಡ್ ಅವ್ರ ಬಗ್ಗೆ ನಾನು ಜಾಸ್ತಿ ಬ್ಯಾಟಿಂಗ್ ನೋಡಿರಲಿಲ್ಲ, ಬಟ್ ಶುಭಮ್ ಧೂಬೆ ಇಲ್ಲಿ 34 in 11 ಆಲ್ಮೋಸ್ಟ್ 300 ಸ್ಟ್ರೈಕ್ ರೇಟಲ್ಲಿ 4 ಸಿಕ್ಸು 1 ಬೌಂಡ್ರಿ ಅದ್ಭುತವಾಗಿ ಆಡಿದ್ದಾರೆ. ಆ್ಯಂಡ್ ಮೇ ಬಿ ಅವರಿಗೆ ಮುಂದೆ ಒಳ್ಳೆ ಫ್ಯೂಚರ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಆ್ಯಂಡ್ ಈ IPL ಅಲ್ಲಿ ಒಂದು ಕಣ್ಣಂತೂ ಎಲ್ಲರದ್ದು ಅವ್ರ ಮೇಲೆ ಇದ್ದೇ ಇರುತ್ತೆ, ಯಾಕಂದರೆ ಫಿನಿಷರ್ ಆಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಬಿಗ್ ಹಿಟ್ಗಳನ್ನು ಲೀಲಾಜಾಲವಾಗಿ ಬಾರಿಸ್ತಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಸಿಕ್ಸರ್ಗಳು ಹಂಗೆ ನೋಡೋಕೆ ಹೋದರೆ ಜಾಸ್ತಿ ಇರುವಂಥದ್ದು RRದೇನೆ. ಬಟ್ ಏನೂ ಮಾಡಲಿಕ್ಕಾಗಲ್ಲ, ಸೋಲುವಂಥ ಪರಿಸ್ಥಿತಿ. 18 ಸಿಕ್ಸ್ಗಳು ನೋಡಿದ್ದಾರೆ ಟೋಟಲ್ RR ಇನ್ನಿಂಗ್ಸ್ ತೊಗೋತಾ ಇದ್ದಾರೆ. ಆ್ಯಂಡ್ ಈ ಕಡೆ ಬೌಲಿಂಗ್ ಬಗ್ಗೆ ಮಾತಾಡಿದ್ರೆ, ಮೊಹಮ್ಮದ್ ಶಮಿ 3 ಓವರಲ್ಲಿ 33 ರನ್ನು. ಆ್ಯಂಡ್ ಮಿಕ್ಕಿದಂಥವ್ರು ಸಮರ್ಜಿತ್ ಸಿಂಗ್ ಅವರು ಕೂಡ ದುಬಾರಿ ಆಗಿದ್ದಾರೆ, 3 ಓವರ್ 46, 15 ಒಂದು ಎಕಾನಮಿ ಇದೆ. ಆ್ಯಂಡ್ ಪ್ಯಾಟ್ ಕುಮಿನ್ಸ್ 4 ಓವರಲ್ಲಿ 60 ರನ್, ವಿಕೆಟ್ ಇಲ್ಲ ಅವ್ರಿಗೆ, ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ ಇವತ್ತು. ಆ್ಯಂಡ್ ಅಭಿಷೇಕ್ ಶರ್ಮಾ 2 ಓವರ್ ಹಾಕಿದ್ರು 17 ರನ್ ಕೊಟ್ಟಿದ್ದಾರೆ, ಅದ್ಭುತ ಅಂತ ಹೇಳ್ತೀನಿ. ಆ್ಯಂಡ್ ಹರ್ಷಲ್ ಪಟೇಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, 4 ಓವರಲ್ಲಿ 34 ರನ್, 2 ವಿಕೆಟ್ ತೆಗೆದಿದ್ದಾರೆ. ಸೊ ಅದ್ಭುತ, ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ತೀನಿ. ಬಟ್ ಎರಡೂ ತಂಡಗಳು ಕೂಡ ಅವರವರ ಒಂದು ಬ್ಯಾಟಿಂಗ್ ಕೆಪಾಸಿಟಿ ಏನಿದೆ ಅನ್ನೋದನ್ನು ತೋರಿಸಿದ್ದಾರೆ. ಬಟ್ ಬೌಲಿಂಗಲ್ಲಿ ಎರಡೂ ತಂಡಗಳು ಕೂಡ ಇನ್ನೂ ಬೆಟರಾಗಿ ಮಾಡ್ಬೋದು. ಆ್ಯಂಡ್ ಇದನ್ನು ತಿದ್ಕೊಬೇಕಾಗತ್ತೆ, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ 250 ಅಂದರೆ ಒಂದು ಎವರೇಜ್ ತೊಗೊಳಕ್ಕೆ ಹೋದರೆ ಎರಡೂ ತಂಡಗಳು ಸೇರಿದ್ರೆ 500+ ರನ್ಸ್ ಆಗುತ್ತೆ. ಆ್ಯಂಡ್ ಈ ಒಂದು ಮಟ್ಟಿಗೆ ಬ್ಯಾಟಿಂಗ್ ಆಡ್ತಾ ಇದ್ದರೆ ಬೌಲರ್ಗಳಿಗೆ ತುಂಬ ಕಷ್ಟ ಆಗುತ್ತೆ. ಬೌಲಿಂಗಲ್ಲಿ ಏನಾದರೂ ಡಿಫ್ರೆಂಟಾಗಿ ತೊಗೊಂಡು ಬರಬೇಕಾಗತ್ತೆ, ಇನ್ಕ್ಲೂಡಿಂಗ್ RR. ಅದು ತುಂಬ ಚೇಂಜಸ್ ಬೇಕೇ ಬೇಕು RRಗೆ, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಅವರು ಪರಾಗ್ ಇನ್ನೂ ಫಸ್ಟ್ ಮ್ಯಾಚ್ ಆದರೂ ಕೂಡ ಒಂದು ಬೌಲಿಂಗ್ ಚೇಂಜಸಲ್ಲಿ ಇನ್ನೂ ಸ್ವಲ್ಪ ಬೆಟರಾಗಿ ಮಾಡ್ಬೋದಾಗಿತ್ತು. ಆ್ಯಂಡ್ ರೈಟ್ ಟೈಮ್ಗೆ ರೈಟ್ ಬೌಲರ್ನ ತರ್ಬೋದಾಗಿತ್ತು ಅಂತ ನನಗೆ ಅನ್ಸುತ್ತೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಅವ್ರು ಸಂದೀಪ್ ಶರ್ಮಾಗೆ ಬಾಲ್ ಕೊಡಲಿಲ್ಲ, ಆ್ಯಂಡ್ ದೇಶಪಾಂಡೆಗೆ ಅವರು ಬೌಲಿಂಗ್ ಕೊಡಲಿಲ್ಲ. ಬಿಕಾಸ್ ಅಲ್ಲಿ ಅಂದರೆ ಚೆನ್ನೈನಲ್ಲಿದ್ದಾಗ ದೇಶಪಾಂಡೆ ಓಪನ್ ಮಾಡ್ತಾಯಿದ್ರು. ಆ್ಯಂಡ್ ಸಂದೀಪ್ ಶರ್ಮಾಗೂ ಕೂಡ ಅಟ್ಲೀಸ್ಟ್ ಒಂದು ಪವರ್ ಪ್ಲೇನಲ್ಲಿ ಆ್ಯಂಡ್ 3ನೇ ಓವರು ಅಥವಾ 2ನೇ ಓವರ್ ಕೊಡ್ಬೋದಿತ್ತು, ಯಾಕಂದ್ರೆ ಸ್ವಿಂಗ್ ಮಾಡ್ತಾರೆ, ಕಟ್ ಆಗ್ಬೋದಾಗಿತ್ತು ಅಂತ ನನಗನ್ಸುತ್ತೆ.
ಬಟ್ ಇಲ್ಲ ಅವ್ರು ಮಾಡಲಿಲ್ಲ. ಸೊ ಮೇ ಬಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಾಗುತ್ತೆ ಅವ್ರ ಕ್ಯಾಪ್ಟನ್ಸಿಲ್ ಅಂತ ನನಗೆ ಅನಿಸುತ್ತೆ. ಓಕೆ, ಸೊ ಸದ್ಯಕ್ಕೆ ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ. ಆ್ಯಂಡ್ ಅದ್ಭುತವಾಗಿ ಸ್ಟಾರ್ಟ್ ಮಾಡಿದ್ದಾರೆ SRH ಅವರು ಈ ಒಂದು ಸೀಸನ್ನ. ಬಟ್ ರೆಕಾರ್ಡ್ಸ್ಗಳು ಇನ್ನೂ ಎಷ್ಟು ಮುರಿತಾರೋ ಗೊತ್ತಿಲ್ಲ. ಮೇ ಬಿ 300 ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಈ ಸೀಸನಲ್ಲಿ. ಸೊ ಸ್ಕೋರ್ನ ಸೊ ನೋಡಿ ಏನಾಗುತ್ತೆ ಅಂತ. ಓಕೆ, ಸೊ ಸದ್ಯಕ್ಕೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.